ಸುಮಾರು 5100 ವರ್ಷಗಳ ಹಿಂದೆ ಕೌರವರು ಮತ್ತು ಪಾಂಡವರ ನಡುವೆ ಮಹಾಭಾರತ ಯುದ್ಧ ನಡೆದಾಗ ಶ್ರೀಕೃಷ್ಣ ಪರಮಾತ್ಮರ ಅಂತ್ಯವಾಯಿತು. ನಂತರ ಕಲಿಯುಗ ಪ್ರಾರಂಭವಾಯಿತು. ಸಾಮಾನ್ಯ ಕಲಿಯುಗ ಅಲ್ಲ, ಘೋರ ಕಲಿಯುಗ ಪ್ರಾರಂಭವಾಯಿತು. ಇದು ಕೆಲವರಿಗೆ ತಿಳಿದಿರುವಂಥ ವಿಚಾರ ಆಗಿದೆ. ಕಲಿಯುಗ ಪ್ರಾರಂಭ ಆದಾಗ ಋಷಿಮುನಿಗಳೆಲ್ಲ ನಿರ್ಧರಿಸಿದ್ದು 8 ಲಕ್ಷ ವರ್ಷಗಳ ಕಾಲ ಈ ಕಲಿಯುಗ ಮುಂದುವರಿತದೆ ಅಂತೇಳಿ. ಆದರೆ ನಮ್ಮ ಈ ಜನಗಳ ಒಂದು ಜೀವನ ಶೈಲಿಯನ್ನು ನೋಡಿದಂಥ, ವಿಚಾರಗಳನ್ನು ನೋಡಿದಂಥ ಕಲಿಪುರುಷನೇ ಈಗ ಮುಪ್ಪಿನ ಹಂತಕ್ಕೆ ತಲುಪಿದ್ದಾರೆ, ವೃದ್ಧಾಪ್ಯದ ಹಂತಕ್ಕೆ ತಲುಪಿದ್ದಾರೆ. ನಂತರ ನಿರ್ಧಾರ ಆಗಿದ್ದು ಈ ಕಲಿಯುಗ 5,000 ವರ್ಷಗಳಲ್ಲೇ ಕೊನೆಗೊಳ್ಳುತ್ತೆ ಅಂತೇಳಿ. ಅಂದರೆ ಈಗ ಕಲಿಯುಗ ಅಂತಕ್ಕಂಥದ್ದು ತನ್ನ ವೃದ್ಧಾಪ್ಯದ ಹಂತವನ್ನು ತಲುಪಿದೆ. ಆಮೇಲೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಕಲ್ಕಿ ಹುಟ್ಟಿದ್ದಾರೆ, ಆಗಲಿ ಕಲ್ಕಿ ಹುಟ್ಟಿ ಬರ್ತಾರೆ. ಈ ಕಲಿಯುಗವನ್ನು ಅಂತ್ಯ ಮಾಡಿ ಸತ್ಯಯುಗವನ್ನು ಪ್ರಾರಂಭ ಮಾಡಲಿಕ್ಕೆ ಕಲ್ಕಿ ಅವತಾರವನ್ನು ತಾಳಿ ಬರ್ತಾರೆ, ಕಲ್ಕಿ ಹುಟ್ಟಿ ಬರ್ತಾರೆ ಅಂತೇಳಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಇನ್ನೂ ಕೆಲವರು ಬುದ್ಧಿಜೀವಿಗಳು ಕಲ್ಕಿ ಅಲ್ಲಿ ಹುಟ್ಟಿದ್ದಾರೆ, ಇಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಅವರಿಗೆ ಒಂದು ವಿಚಾರ ಗೊತ್ತಿಲ್ಲ. ಸತ್ಯಯುಗವನ್ನು ಪ್ರಾರಂಭ ಮಾಡಲಿಕ್ಕೆ ಒಬ್ಬ ಮಹಾನ್ ಪುರುಷ ಕಲಿಯುಗದ ಪ್ರಾರಂಭದಲ್ಲೇ ಸುಮಾರು 5,000 ವರ್ಷಗಳ ಹಿಂದೆಯೇ ಪ್ರಯತ್ನ ಮಾಡಿ ಸೋತು ಹೋಗಿದ್ದ. ಅವನು ಮತ್ತೆ ಹುಟ್ಟಿ ಬರ್ತಾ ಇದ್ದಾನೆ. ಆ ತ್ರಿವಿಕ್ರಮನೇ ಮತ್ತೆ ಹುಟ್ಟಿದ್ದಾನೆ. ಮುಂದೊಂದು ದಿನ ಈ ಕಲಿಯುಗವನ್ನು ಅಂತ್ಯ ಮಾಡಿ ಸತ್ಯಯುಗವನ್ನು ಪ್ರಾರಂಭ ಮಾಡ್ತಾನೆ. ಮುಂದಿನ ಕೆಲವು ವರ್ಷಗಳಲ್ಲಿ ಜನಗಳಿಗೆ ಕೆಲವು ಸೂಚನೆಗಳನ್ನು ಅವನು ಕೊಡ್ತಾನೆ. ಯಾರು ಅದನ್ನು ಪಾಲನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಸತ್ಯ ಮಾರ್ಗದಲ್ಲಿ ನಡೀತಾರೆ. ಯಾರು ಪಾಲನೆ ಮಾಡೋದಿಲ್ವೋ ಅವರು ಘೋರವಾದ ಅಂತ್ಯವನ್ನು ಕಾಣ್ತಾರೆ. ಧನ್ಯವಾದಗಳು.